ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ಧನದ ಲೋಭವ ಕಳೆದು ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯ್ಯ. ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯ್ಯ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ತನುವಿನ ಗುಣಗಳ ಕಳೆದು ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ್ಯ. ಪ್ರಸಾದ ಕಾಯವ ಮಾಡಬೇಕಯ್ಯ. ಇಂತಿ ತ್ರಿವಿಧ ಗುಣಗಳ ಕಳೆದು ಇಂತಿ ತ್ರಿವಿಧ ಗುಣಗಳ ಕಳೆದು ತ್ರಿವಿಧ ದಾಸೋಹಿಯಾಗಿರಬೇಕು. ತ್ರಿವಿಧ ದಾಸೋಹಿಯಾಗಿರಬೇಕು. ಕೂಡಲ ಚೆನ್ನ ಸಂಗಮ ದೇವ ಕೂಡಲ ಚೆನ್ನ ಸಂಗಮ ದೇವ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ಧನದ ಲೋಭವ ಕಳೆದು ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯ್ಯ. ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯ್ಯ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ತನುವಿನ ಗುಣಗಳ ಕಳೆದು ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ್ಯ. ಪ್ರಸಾದ ಕಾಯವ ಮಾಡಬೇಕಯ್ಯ. ಇಂತಿ ತ್ರಿವಿಧ ಗುಣಗಳ ಕಳೆದು ಇಂತಿ ತ್ರಿವಿಧ ಗುಣಗಳ ಕಳೆದು ತ್ರಿವಿಧ ದಾಸೋಹಿಯಾಗಿರಬೇಕು. ತ್ರಿವಿಧ ದಾಸೋಹಿಯಾಗಿರಬೇಕು. ಕೂಡಲ ಚೆನ್ನ ಸಂಗಮ ದೇವ ಕೂಡಲ ಚೆನ್ನ ಸಂಗಮ ದೇವ. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ಲಿಂಗವ ಕುಳ್ಳಿರಿಸಬೇಕಯ್ಯ. ಲಿಂಗವ ಕುಳ್ಳಿರಿಸಬೇಕಯ್ಯ. ಇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚನ್ನಬಸವಣ್ಣನವರ ವಚನ. ಗುರು ಲಿಂಗ ಜಂಗಮಕ್ಕೆ ತನು ಮನ
ಧನ ದಾಸೋಹ ಮಾಡಬೇಕು ಅಂತಕ್ಕಂಥದ್ದು ಅದು ಲಿಂಗಾಯತ ಧರ್ಮದ ಸರ್ವಸಾರ. ಅಂದ್ರೆ ಲಿಂಗಾಯತ ಧರ್ಮದ ಪರಮ ಗುರಿ, ಶ್ರೇಷ್ಠ ಒಂದು ತತ್ವ ಅಂತಂದ್ರೆ ಗುರುಲಿಂಗ ಜಂಗಮವನ್ನ ಪರಮಾತ್ಮನ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿ ಭಾವಿಸೋದು. ಇನ್ನು ಪರಮಾತ್ಮ ನೀಡಿರ್ತಕ್ಕಂತಹ ತನು ಮನ ಧನವನ್ನ ಆ ಗುರುಲಿಂಗ ಜಂಗಮಕ್ಕೆ ಸಮರ್ಪಣೆ ಮಾಡಿ ಮುಕ್ತರಾಗಿ ಬಾಳತಕ್ಕಂತಹದ್ದು. ಶರಣರು ಒಂದು ಸಾರ್ವತ್ರಿಕ ಧರ್ಮವನ್ನ ಕೊಟ್ರು. ಅಂದ್ರೆ ಇದು ಸಾರ್ವತ್ರಿಕ ಧರ್ಮ, ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು. ಈಗ ಆಗ್ತಾ ಇರ್ತಕ್ಕಂಥ ತಪ್ಪೇನಪ್ಪ ಅಂದ್ರೆ, ನಮ್ಮಲ್ಲಿ ಕಾವಿ ಪದ್ಧತಿ ಇಲ್ಲ, ನಮ್ಮಲ್ಲಿ ಜಂಗಮ ಪದ್ಧತಿ ಇಲ್ಲ, ಅಂದ್ರೆ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಶರಣಪ್ಪ ನಂತರ ಅನ್ನೋದು. ಆಮೇಲೆ ಈ ಸಂಸಾರಿಗಳೇನು ಸಾಧನೆ ಮಾಡಂಗಿಲ್ಲ, ಎಲ್ಲ ಕೆಟ್ಟ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ನನ್ನಂಥವ್ರು ಅನ್ನೋದು. ಇದು ಬಸವ ಧರ್ಮಕ್ಕೆ ಮಾಡ್ತಕ್ಕಂತಹ ದ್ರೋಹ. ಇಲ್ಲಿ ಎರಡೂ ತತ್ವಕ್ಕೆ ಅವಕಾಶ ಇದೆ. ಅಂದ್ರೆ ಇಲ್ಲಿ ವಿರಕ್ತ ಧರ್ಮವೂ ಹೌದು, ಇದು ಸಾಂಸಾರಿಕ ಧರ್ಮವೂ ಹೌದು. ಬಸವಣ್ಣನವರು ಸಾಂಸಾರಿಕ ಧರ್ಮದ ಪ್ರತೀಕ ಆದ್ರೆ, ಅದರ ಪ್ರತಿನಿಧಿ ಆದ್ರೆ, ಅಲ್ಲಮ ಪ್ರಭುಗಳು, ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಇವರೆಲ್ಲರೂ ವಿರಕ್ತ ಧರ್ಮಕ್ಕೆ ಪ್ರತಿನಿಧಿಗಳು. 770 ಅಮರಗಣಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಗೃಹಸ್ಥರೇ. ಆದ್ರೆ ಮನೆ ಯಾರೊಬ್ರು ಕೇಳ್ತಾ ಇದ್ರು, ಹೌದ್ರಿ ಅವರೆಲ್ಲ ಸಂಸಾರಿಗಳಂತ ಇದಾರಲ್ಲ, ಅಂದ್ರೆ ಸುಮಾರು 10-11 ಜನರು 12 ಜನದ ಏನೋ ನಾನು ಸಂಸಾರಿಗಳದ್ದೇ ಬರ್ದಿದ್ದೀನಿ ವಚನ ಹೃದಯದಲ್ಲಿ. ಆ ದಂಪತಿಗಳ ವಚನಾಂಕಿತಗಳ ಬಗ್ಗೆನೇ ಬರ್ದಿದ್ದೀನಿ. ಅವಾಗ ಅವರು ಕೇಳ್ತಾ ಇದ್ರು, ಅವ್ರು ಯಾರಿಗೂ ಮಕ್ಳಿದ್ದಂಗೆ ಕಾಣಲ್ವಲ್ರಿ ಅಂತ ಹೇಳಿ. ಹೌದು, ಮಕ್ಕಳು ಬಹಳ ಜನರಿಗೆ ಮಕ್ಕಳಿಲ್ಲ. ಯಾಕೆ ಅಂದ್ರೆ ಅವರು ಗೃಹಸ್ಥ ಧರ್ಮವನ್ನ ಸ್ವೀಕರಿಸಿದ್ರು ಕೂಡ ಅವರು ನಿಸ್ಸಂಸಾರಿಗಳಾಗಿ ಬದುಕದಂತವ್ರು. ಆದ್ರಿಂದ ಅವ್ರಿಗೆ ಮಕ್ಕಳು ಆಗ್ಲಿಲ್ಲ. ಕೆಲವ್ರಿಗೆ ಆಗಿದ್ರೂ ಕೂಡ ಅವರು ಈ ಮಕ್ಕಳ ಮೋಹವನ್ನು ಬೆಳೆಸ್ಕೊಂಡು ಅವರು ಸಂಸಾರ ಕಂಟಿಕೊಂಡು ಬದುಕಿದವರಲ್ಲ. ಸಂಸಾರದಲ್ಲಿ ಇದ್ರೂ ಕೂಡ ನಿಸ್ಸಂಸಾರಿಗಳಾಗಿ ಅವರು ಇಡೀ ಕುಟುಂಬ, ಇಡೀ ಮರ್ತ್ಯಲೋಕವನ್ನೇ ಮಹಾಮನೆ ಅಂತ ಕಂಡಂತವ್ರು. ಆದ್ರಿಂದನೇ ಸಿದ್ದರಾಮೇಶ್ವರರು ಬಸವಣ್ಣನವರನ್ನು ವರ್ಣಿಸುವಾಗ ನಿಸ್ಸಂಸಾರಿ ಬಸವಾಯ ನಮಃ ಅಂತಾರೆ. ಅಂದ್ರೆ ಅನೇಕ ಗುಣಗಳನ್ನ ಬಸವಣ್ಣವ್ರಿಗೆ ಗುರುತಿಸಿ ಅದೆಲ್ಲವನ್ನು ವರ್ಣಿಸಿರ್ತಕ್ಕಂತಹ ಸಿದ್ದರಾಮೇಶ್ವರರು ನಿಸ್ಸಂಸಾರಿ ಎನ್ನುವ ಶಬ್ದವನ್ನು ಕೂಡ ಬಳಸ್ತಾರೆ. ಅಂದ್ರೆ ಸಂಸಾರದಲ್ಲಿದ್ದೂ ಕೂಡ ನಿಸ್ಸಂಸಾರಿಗಳಾದವರು ಶರಣರು. ಇದು ಬಹಳ ವಿಶೇಷ. ಆದ್ರಿಂದ ಬಸವಣ್ಣನವರ ಧರ್ಮವನ್ನ ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಯಾವುದೇ ಒಂದು ಪದ್ಧತಿಯನ್ನು ನಿರಾಕರಣೆ ಮಾಡಲ್ಲ. ಸಂಸಾರ ಮಾರ್ಗದಲ್ಲಾದ್ರೂ ಇರು ಅಥವಾ ಸನ್ಯಾಸ ಮಾರ್ಗದಲ್ಲಾದ್ರೂ ಇರು, ನೀನು ಸರಿಯಾಗಿ ಯಾವುದು ನಿನ್ನ ಮನಸ್ಸು, ನಿನ್ನ ದೇಹ ಅಥವಾ ನಿನ್ನ ಸಂದರ್ಭ, ನಿನ್ನ ಕರ್ಮ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೋ ಅದನ್ನ ಹೊಂದಿಸಿಕೊಂಡು ಸರಿಯಾಗಿ ಸಾಧನೆ ಮಾಡಬೇಕು. ಮತ್ತೆ ಶರಣರು ಮತ್ತೆ ಮತ್ತೆ ಹುಟ್ಟಿ ಬರೋದನ್ನು ಒಪ್ಪಲ್ಲ. ಇದರ ಅರ್ಥ ಪೂರ್ವಜನ್ಮ ಇಲ್ಲ ಅಂತ ಹೇಳೋದಿಲ್ಲ ಅವರು. ಮತ್ತೆ ಯಾಕೆ ಹುಟ್ಟಿ ಬರ್ತೀಯ, ಮುಂದಿನ ಏನೂ ಗೊತ್ತಿಲ್ಲ. ಆದ್ರಿಂದ ನೀನು ಇದೇ ಜನ್ಮದಲ್ಲಿ ಮೋಕ್ಷವನ್ನು ಪಡಿಬೇಕಪ್ಪ, ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇಲ್ಲಿ ಈ ವಚನದಲ್ಲಿ ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನ ಅರ್ಪಿಸುವ ವಿಧಾನವನ್ನ ಚನ್ನಬಸವಣ್ಣನವರು ಕಾವ್ಯಾತ್ಮಕವಾಗಿ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ವಚನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿರ್ತಾರೆ, ಇಲ್ಲಿ ಕಾವ್ಯಾತ್ಮಕವಾಗಿ ಸಾಹಿತ್ಯಾತ್ಮಕವಾಗಿ ಹೇಳ್ತಾರೆ. ಸುಮ್ಮನೆ ಅದು ಬಸವಣ್ಣವ್ರದೊಂದು ವಚನ ಪ್ರಸಿದ್ಧವಾದಿದೆ, ತನುವ ಕೊಟ್ಟು ಗುರುವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗಮವನ್ನೊಲಿಸಬೇಕು, ಇಂತಿ ತ್ರಿವಿಧವ ಮರೆಸಿ ಹರೆಯ ಹೋಯಿಸಿ ಕುರುಹ ಪೂಜಿಸುವ ನಂಬಕರ ಮೆಚ್ಚ ಕೂಡಲ ಸಂಗಮ ದೇವ.
ಇದು ಬಸವಣ್ಣನವರು ಎಲ್ರಿಗೂ ತಿಳಿಯೋ ಭಾಷೆಯಲ್ಲಿ ಸಾಮಾನ್ಯವಾಗಿ ಹೇಳಿದರು. ಅದನ್ನ ಚನ್ನಬಸವಣ್ಣವರು ಬೇರೆ ಬೇರೆ ವಚನಗಳಲ್ಲಿ ಬೇರೆ ಬೇರೆ ತರ ಹೇಳ್ತಾರೆ. ಈ ವಚನದಲ್ಲಿ ಸಾಹಿತ್ಯಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಹೇಳ್ತಾರೆ. ಅಂದ್ರೆ ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ಮೊದಲು ಮನ ತಗೊಂತಾರ ಅವರು. ಅಂದ್ರೆ ಎಲ್ಲದಕ್ಕೂ ಮುಖ್ಯವಾದದ್ದು ಮನಸ್ಸು. ಇದಕ್ಕೆ ಈ ವಚನದಲ್ಲಿ ಮೊದಲು ಯಾಕೆ ಮನಸ್ಸು ತಗೊಳ್ತಾರಪ್ಪ ಅಂದ್ರೆ, ತನುವನ್ನ ಪಳಗ್ಸೋಕ್ ಮುಂಚೆ ಮನಸ್ಸು ನಿಮ್ಮನ್ನ ಆಧ್ಯಾತ್ಮದ ಕಡೆ ಕರ್ಕೊಂಡು ಬಂದ್ರೆ, ಧರ್ಮದ ಕಡೆ ಕರ್ಕೊಂಡು ಬಂದ್ರೆ, ನಿಮ್ಮ ಪೂರ್ವಜನ್ಮ ಸುಕೃತ ನಿಮ್ಮನ್ನ ಈ ಕಡೆ ಹೇಳ್ಕೊಂಡು ಬಂದ್ರೆ ಮಾತ್ರ ನೀವು ಬರ್ತೀರ. ಇಲ್ಲದೆ ಹೋದ್ರೆ ತನುವಿನ ಗುಣಗಳೇ ಪ್ರಬಲ ಆಗೋಗ್ಬಿಟ್ರೆ ನೀವು ಈ ಕಡೆ ಬರಕ್ ಸಾಧ್ಯವೇ ಇಲ್ಲ. ಆದ್ರಿಂದ ಮೊದಲು ಮನಸ್ಸನ್ನೇ ಹೇಳ್ತಾರೆ ಚನ್ನಬಸವಣ್ಣವರು. ಮನದ ಮತ್ಸರವ ಕಳೆದು ಮನದ ಮೇಲೆ ಲಿಂಗವ ಕುಳ್ಳಿರಿಸಬೇಕಯ್ಯ. ಅಂದ್ರೆ ಮನಸ್ಸನ್ನ ಹಣ್ಣು ಮಾಡ್ಕೊಳ್ಳಿ. ಮನಸ್ಸನ್ನ ಹಣ್ಣು ಮಾಡ್ಕೊಂಡ್ರೆ ತನುವನ್ನ ಪಳಗ್ಸೋದೇನು ದೊಡ್ಡ ಕಷ್ಟ ಅಲ್ಲ. ನಾವು ಅಧ್ಯಾತ್ಮ ಮಾರ್ಗ ಬರುವಾಗ ಗಮನಿಸಿದ್ದೀನಿ, ಮನಸ್ಸು ಪಕ್ವ ಆಗ್ಬೇಕು ಯಾವಾಗ್ಲೂ. ತನು ಬೇಕಾದಂತ ರೋಗದಲ್ಲಿರ್ಲಿ, ತನುವಿನ ಬಯಕೆಗಳು ಬೇಕಾದಷ್ಟಿರ್ಲಿ, ಮನಸ್ಸು ಹಣ್ಣಾಗ್ತಾ ಆಗ್ತಾ ಬಂದ್ರೆ ಅವನು ಲೌಕಿಕವನ್ನ ತ್ಯಜಿಸಿ ಆಧ್ಯಾತ್ಮಿಕ ಕಡೆ ಬರ್ಲಿಕ್ಕೆ ಅವನಿಗೆ ಸಹಕಾರಿಯಾಗುತ್ತೆ. ಅದಕ್ಕೆ ಯಾಕೆ ನೀವು ಸನ್ಯಾಸಿಗಳಿಗೆ ಅಥವಾ ತ್ಯಾಗಿಗಳಿಗೆ, ಯೋಗಿಗಳಿಗೆ ಅಪ್ಪವರು, ಅಜ್ಜವರು, ಮುತ್ತಿಯರು ಅಂತ ಕರಿತೀರಿ ಅಂದ್ರೆ, ಅವರು ಮನಸ್ಸು ಹಣ್ಣಾದವರು, ಮನಸ್ಸು ಪರಿಪಕ್ವವಾದಂತವ್ರು, ಅವರು ಇಡೀ ಜಗತ್ತನ್ನೇ ತನ್ನದು ಅಂತ ಭಾವಿಸಿದಂತವ್ರು. ಆದ್ರಿಂದನೇ ಬಸವ ಧರ್ಮದಲ್ಲಾಗ್ಲಿ ಬೇರೆ ಸಿದ್ಧಾಂತಗಳಲ್ಲೂ ಕೂಡ, ಬೇರೆದ್ರಲ್ಲೂ ಸನ್ಯಾಸಿಗಳಿಗೆ ಬೆಲೆ ಬಹಳ ಕೊಡ್ತಾರೆ. ಇವತ್ತಿಗೂ ಕೂಡ. ಇವತ್ತೆಲ್ಲ ಇಷ್ಟೆಲ್ಲ ವೈಜ್ಞಾನಿಕ ಯುಗ ಇದ್ದು, ಆಮೇಲೆ ಸಾಧಕರು ಕಡಿಮೆ ಆಗಿದ್ದಾರೆ ಅಂತ ಏನಿಲ್ಲ, ಸಾಧಕರು ಇದ್ದಾರೆ. ಆದ್ರೆ ಹೆಚ್ಚು ದೊಡ್ಡ ದೊಡ್ಡ ಮಠಗಳು ಸಾಧನೆ ಮಾಡ್ಲಾರ್ದವ್ರು ನಿಮ್ ಕಣ್ಣಿಗೆ ಕಾಣಿಸ್ತಿದಾರೆ ಅಷ್ಟೇ. ಆದ್ರೆ ಸಾಧಕರು ಇವತ್ತಿಗೂ ಇದ್ದಾರೆ, ಯಾವತ್ತಿಗೂ ಇರ್ತಾರೆ ಸಾಧಕರುಗಳು ಗುಪ್ತವಾಗಿರ್ತಾರೆ. ಅವ್ರು ಬಹಳ ಗಲಾಟೆ ಮಾಡಕ್ ಹೋಗಲ್ಲ. ಸಾಧನೆ ಮಾಡದಿದ್ದವ್ರದ್ದೇ ಗಲಾಟೆ ಜಾಸ್ತಿ ಇರ್ತದೆ. ಆದ್ರಿಂದ ಮನಸ್ಸು ಪಕ್ವವಾದವರು ಬಹಳ ಗದ್ದಲ ಮಾಡಕ್ ಹೋಗಲ್ಲ. ಆ ಮನಸ್ಸಿನ ಮೇಲೆ ಧನದ ಲೋಭವನ್ನು ಬಿಟ್ಟು, ಮನಸ್ಸಿನ ಇನ್ನೂ ಅನೇಕ ಗುಣಗಳನ್ನು ಬಿಟ್ಟು ಪರಮಾತ್ಮನೇ ಸರ್ವಸ್ವ ಅಂತ ಭಾವಿಸೋದೇ ಮನಸ್ಸಿನ ಮೇಲೆ ಲಿಂಗವನ್ನ ಕುಳ್ಳಿರಿಸೋದು. ಧನದ ಲೋಭವ ಕಳೆದು ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕಯ್ಯ. ಧನದ ಲೋಭವನ್ನು ಕಳೆದು ಹಾಕ್ಬೇಕು. ಅಂದ್ರೆ ಲೋಭ ಅನ್ನಿದ್ರೆ ಜಿಪುಣತನ, ಎಲ್ಲ ನನಗೆ ಇರ್ಲಿ, ಬಂದಿದ್ದೆಲ್ಲ ನನಗೆ ಇರ್ಲಿ, ನಂದೇ ಅಂತ ಹೇಳಿ ಏನು ಕೂಡಿಡ್ತಾನೆ, ಅವನು ಸರಿಯಾಗಿ ಉಣ್ಣಲ್ಲ, ಅವನು ಸರಿಯಾಗಿ ಬದುಕಲ್ಲ, ಅವನಿಗೆ ಪ್ರಸಾದ ಎಂದೂ ಸಿಕ್ಕದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಲೋಭ ಬಹಳ ಕೆಟ್ಟದ್ದು. ಬಸವಣ್ಣವ್ರು ಹೇಳಿದಾರಲ್ಲ, ಏನು ಗರ ಒಡೆದವರ ಏನೊಂದು ವಚನ ಇದೆಯಲ್ಲ, ಅಲ್ಲ, ಮೊದ್ಲು ಹಾವು ತಿಂದವರ ನುಡಿಸಬಹುದು, ಗರೆ ಒಡೆದವರ ನುಡಿಸಬಹುದು, ಸಿರಿಗರ ಒಡೆದವರ ನುಡಿಸಲಬಾರದು ನೋಡಯ್ಯ. ಅಂದ್ರೆ ಈ ಹಾವು ತಿಂದವರು ಅಂದ್ರೆ ಹಿಂದೆ ಹಾವು ಕಚ್ಚಿದವರು ಭ್ರಾಂತಿಗೊಳಗಾಗ್ಬಿಟ್ಟು ಅವರು ಭಯ ಪಟ್ಕೊಂಡು ಮಾತಾಡ್ತಿರ್ಲಿಲ್ಲ. ಇನ್ನೇನ್ ಸಾವು ಬಂತು, ಸತ್ತೇ ಹೋಗ್ಬಿಡ್ತೀವಿ ಅಂತೇಳಿ ಕೆಲವರು ಬಹಳ ಜನ ಸತ್ತು ಹೋಗ್ಬಿಡ್ತಿದ್ರು. ಅಂಥವ್ರನ್ನು ಬದುಕಿಸ್ಬಿಡ್ಬೋದು, ಅಂಥವ್ರನ್ನು ಮಾತಾಡಿಸ್ಬಿಡ್ಬೋದು ಶಕ್ತಿ ಇದ್ರೆ. ಹಾವು ತಿಂದವರ ನುಡಿಸಬಹುದು, ತಿಂದವ ಕಚ್ಚೋದಿಲ್ಲಿ. ಆಮೇಲೆ ಗರ ಹೊಡೆದವರ ನುಡಿಸಬಹುದು. ಗರ ಅಂದ್ರೆ ಭೂತ ಪಿಶಾಚಿ ಬಡ್ಕೊಂಡವ್ರನ್ನು ಮಾತಾಡಿಸ್ಬಿಡ್ಬೋದು. ಯಾಕಂದ್ರೆ ಅವರು ಪಾಪ ಅವರು ತಪ್ಪಿರಲ್ಲ ಅದರಲ್ಲಿ. ಆದ್ರೆ ಸಿರಿಗರ ಹೊಡೆದವರು ಅವ್ರು ಗೊತ್ತಿದ್ದು ಅಹಂಕಾರಿಗಳಾಗಿರ್ತಾರೆ. ಆದ್ರಿಂದ ಅವ್ರನ್ನ ಮಾತಾಡ್ಸಕ್ ಬರಲ್ಲ. ಸಿರಿಗರ ಹೊಡೆದವರ ನುಡಿಸಲಬಾರದು ನೋಡಯ್ಯ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಯವರು ಕೂಡಲ ಸಂಗಮ ದೇವ. ಬಡತನ ಅನ್ನೋ ಮಂತ್ರವಾದಿ ಹೋಗ್ಬಿಟ್ರೆ ಅವರು ತನ್ನಿಂದಾನೇ ಮಾತಾಡ್ತಾರೆ. ಅದಕ್ಕೆ ಲೋಭಿಗಳು, ಈ ಜಗತ್ತು ಹಾಳಾಗಿರೋದು, ಜಗತ್ತಿನಲ್ಲಿ ಅಶಾಂತಿ ಉಂಟಾಗಿರೋದು ಹೆಚ್ಚಾಗಿ ಲೋಭಿಗಳಿಂದನೇ. ಸಂಗ್ರಹ ಮಾಡಿ 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 ಇಟ್ಬಿಟ್ಟು ಆಮೇಲೆ ಸರಿಯಾಗಿ ಆಳುಗಳಿಗೆ ಕೊಡಂಗಿಲ್ಲ, ನೌಕರದಾರಿಗೆ ಕೊಡಂಗಿಲ್ಲ. ಆವಾಗ ಅದೇನಾಗತ್ತೆ ಅಂದ್ರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರಿಗೂ ಸಮಾಧಾನ ಇರಲ್ಲ. ಯಾರು ಜಗತ್ತಿನಲ್ಲಿ ಹಣವನ್ನು ಸರಿಯಾಗಿ ಹಂಚ್ಕೊಂತಾರೋ ಅವರೇ ಸಂತೋಷಿಗಳಾಗಿರ್ತಕ್ಕಂಥದ್ದು. ಆದ್ರಿಂದ ಧನದ ಲೋಭವನ್ನ ತೆಗೆದುಹಾಕಿ ಧನದ ಮೇಲೆ ಜಂಗಮವ ಕುಳ್ಳಿರಿಸಬೇಕು. ಜಂಗಮ ಅಂದ್ರೆ ಇಲ್ಲಿ
ಬರೀ ಸಾಧು ಸನ್ಯಾಸಿಗಳು ಅಂತ ಅಷ್ಟೇ ಅರ್ಥ ತಗೋಬೇಕಾಗಿಲ್ಲ. ಸಮಾಜದ ಅರ್ಥವನ್ನು ತಗೋಬೇಕು. ಯಾರಿಗೆ ಅಗತ್ಯ ಇದೆಯೋ ಹಣ, ನಿಮ್ಮ ಹತ್ರ ಸರಿಯಾಗಿ ನಿಮ್ಮ ಹತ್ರ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮಲ್ಲಿ ಏನು ಸೇವೆ ಮಾಡ್ತಾರೆ, ಕಸ ಹೊಡಿತಾರೆ, ಅವರು ಕೂಡ ಅವಾಗ ನಾವು ಹಣ ಕೊಡುವಾಗ ಅವ್ರ ಜಂಗಮರೇ, ಸಂಬಳ ಕೊಡುವಾಗ ಅವ್ರ ಜಂಗಮರೇ. ಅಂತಹ ಭಾವದಿಂದ ಅವರಿಗೆ ಅನ್ಯಾಯ ಮಾಡ್ಲಾರ್ದಂಗೆ ಅವ್ರಿಗೆ ಕೊಟ್ರೆ ಧನದ ಮೇಲೆ ಜಂಗಮವನ್ನು ಕುಳ್ಳಿರಿಸಿದ ಹಾಗೆ. ಮುಂದೆ ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವು ಮಾಡಬೇಕಯ್ಯ. ತನುವಿನ ಗುಣಗಳನ್ನ ಅಂದ್ರೆ ತನುವಿನ ಗುಣ, ಒಬ್ಬೊಬ್ರಿಗೆ ಒಂದೊಂದು ಗುಣಗಳು ಕಾಡ್ತವೆ. ಒಬ್ರಿಗೆ ದೌರ್ಬಲ್ಯತೆ ಕಾಡ್ಬೋದು, ಒಬ್ರಿಗೆ ಕಾಮ, ಕ್ರೋಧ, ಲೋಭ, ಇವೆಲ್ಲ ತನುಗುಣಗಳು. ಇವುಗಳನ್ನ ಕಳೆದು ಪ್ರಸಾದ ಕಾಯವು ಮಾಡ, ಇದು ಒಂದ್ ದಿವಸದಲ್ಲಿ ಆಗುವಂತಹದ್ದಲ್ಲ. ನಿರಂತರ ಸಾಧನೆ ಮಾಡ್ತಾ ಮಾಡ್ತಾ ಇರಬೇಕು. ತನುವಿನ ಗುಣಗಳ ಕಳೆದು ಪ್ರಸಾದ ಕಾಯವ ಮಾಡಬೇಕಯ್ಯ. ಇಂತಿ ತ್ರಿವಿಧ ಗುಣಗಳ ಕಳೆದು ತ್ರಿವಿಧ ದಾಸೋಹಿ ಆಗಿರಬೇಕು ಕೂಡಲ ಚೆನ್ನ ಸಂಗಮ ದೇವ. ಇಂಥವ್ರಿಗೆ ತ್ರಿವಿಧ ದಾಸೋಹಿ, ತ್ರಿವಿಧ ದಾಸೋಹಿ ಅಂತ ಎಲ್ರಿಗೂ ಹಾಕೊಂಡ್ಬಿಡ್ತಾರೆ. ತ್ರಿವಿಧ ದಾಸೋಹ ಅಂದ್ರೆ ಎಲ್ರೂ ತ್ರಿವಿಧ ದಾಸೋಹಿಗಳೇ. ತನುಮನ ಧನವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಭಕ್ತನಾಗಿ ಆನಂದವಾಗಿ ಬದುಕಿದ್ರೆ ಅವನ್ ತ್ರಿವಿಧ ದಾಸೋಹಿನೇ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.